ನಮಸ್ಕಾರ ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ಸಬಾ ಹಕೀಂ. ಸಿಎಂ ಸಿದ್ದರಾಮಯ್ಯಗೆ ಮೂಡ ಬೆನ್ನೇರಿದ ಮುಳ್ಳಾಗಿದೆ. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಕಡೆಗೂ ಅನುಮತಿ ಕೊಟ್ಟಿದ್ದಾರೆ. ಇತ್ತ ಸಿಎಂ ನಿವಾಸದಲ್ಲಿ ಮುಂದಿನ ಕ್ರಮಗಳ ಬಗ್ಗೆ ಚಟುವಟಿಕೆ ಬಿರುಸುಗೊಂಡವು. ರಾಜ್ಯಪಾಲರ ಕ್ರಮ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಲು ನಿರ್ಧಾರವಾಗಿದೆ. 40 ವರ್ಷದ ರಾಜಕಾರಣ, ಕಪ್ಪು ಚುಕ್ಕೆ ಇಲ್ಲದ ಆಡಳಿತಕ್ಕೆ ಇವತ್ತು ಕಳಂಕ ಮೆತ್ತಿದೆ. ದೊಡ್ಡ ಮಟ್ಟದ ಹಗರಣ ಅಂತ ಸರ್ಕಾರವೇ ಒಪ್ಪಿಕೊಂಡಿದೆ ಅಂತ ರಾಜ್ಯಪಾಲರು ಸುದೀರ್ಘ 29 ದಾಖಲೆಗಳ ಕಾರಣ ಕೊಟ್ಟಿದ್ದಾರೆ. ರಾಜ್ಯಪಾಲರ ನಡೆಗೆ ಕೆರಳಿದ ಸರ್ಕಾರ ರಾಜಭವನದ ಜೊತೆ ಸಂಘರ್ಷಕ್ಕೆ ನಿಂತಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗ್ತಾ ಇದ್ದಂತೆ 10 ಹಲವು ಸೆಕ್ಷನ್ಗಳು ಸಿದ್ದು ಕೊರಳು ಬಿಗಿ ಮಾಡಲಿವೆ. ದೂರುದಾರರ ಮುಂದೆ ಲೋಕಾಯುಕ್ತ, ಸಿಬಿಐ, ಕೋರ್ಟ್ ಎಂಬ 3 ಆಯ್ಕೆಗಳಿವೆ. ಇತ್ತ ಸಿದ್ದು ವಿರುದ್ಧ ಬಿಜೆಪಿ ದ್ವೇಷ ರಾಜಕಾರಣ ಮಾಡ್ತಿದೆ ಅಂತ ರಾಜ್ಯಾದ್ಯಂತ ಕಾಂಗ್ರೆಸ್ ಬೀದಿಗಿಳಿದಿದೆ. ಸತತ ಪ್ರಯತ್ನ, ಹಗಲಿರುಳು ಹೋರಾಟಕ್ಕೆ ಫಲ ಸಿಕ್ಕಿದೆ. ತುಂಗಭದ್ರಾ ಡ್ಯಾಂನ 19ನೇ ಗೇಟ್ ಕ್ಲೋಸ್ ಆಗಿದ್ದು ಜೀವಜಲ ಉಳಿಸೋ ಸಾಹಸಕ್ಕೆ ಅತಿ ದೊಡ್ಡ ಯಶಸ್ಸು ದಕ್ಕಿದೆ. ಸಂಜೆ ಕೇವಲ 13 ನಿಮಿಷಗಳಲ್ಲಿ 4ನೇ ಸ್ಟಾಪ್ ಲಾಗ್ ಅನ್ನ ಅಳವಡಿಕೆ ಮಾಡಲಾಗಿದ್ದು ಗ್ರೇಟ್ ಸಕ್ಸಸ್ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.